ದಿನದ ದೇವರ ವಾಕ್ಯ ಏಷಾಯ 62:4 ವಚನ. ನೀನು ಎನ್ನುಲ್ಲಾಸಿನಿ ಎನಿಸಿಕೊಳ್ಳುವಿ. ಪ್ರಿಯ ದೇವಜನರೇ, ದೇವರು ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ನೋಡಿ ಏನು ಹೇಳುತ್ತಿದ್ದಾರೆ ಎಂಬುದಾಗಿ ನೀವು ಕಾಯುತ್ತಾ ಇದ್ದೀರಾ? ಈ ಲೋಕದ ಜನರು ನಿಮ್ಮನ್ನು ತಳ್ಳಿಬಿಟ್ಟಿರಬಹುದು. ಈ ಲೋಕದ ಜನರು ನಿಮ್ಮನ್ನು ಪ್ರೀತಿಸದೇ ಹೋಗಿರಬಹುದು. ಈ ಲೋಕದ ಜನರು ನಿಮ್ಮನ್ನು ಯಾವ ಲೆಕ್ಕಕ್ಕೂ ಬಾರದವರಾಗಿ ನೋಡುತ್ತಾ ಇದ್ದಾರೆ. ಈ ಲೋಕದ ಜನರ ನಟನೆಯ ಪ್ರೀತಿಗೆ, ಮೋಸಕರವಾದಂಥ ಪ್ರೀತಿಗೆ ನೀವು ಬಲಿಯಾಗಿ ಹೋಗಿದ್ದೀರಾ. ಅಯ್ಯೋ, ನನ್ನ ನಿಜವಾದ ಪ್ರೀತಿಗೆ ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ ಎಂಬುದಾಗಿ ನೀವು ತುಂಬ ಮನಗುಂದಿ ಹೋಗಿದ್ದೀರಾ. ನನ್ನ ತಂದೆ ತಾಯಿಗಳು ನನ್ನನ್ನು ಪ್ರೀತಿಸುತ್ತಿಲ್ಲ, ನನ್ನ ಸ್ನೇಹಿತರು ನನ್ನನ್ನು ಪ್ರೀತಿಸುತ್ತಿಲ್ಲ, ಅವಶ್ಯಕತೆಗೆ ತಕ್ಕ ಹಾಗೆ ನನ್ನನ್ನು ಮಾತನಾಡಿಸುತ್ತಾರೆ ಎಂಬುದಾಗಿ ನೀವು ಚಿಂತೆಯಲ್ಲಿ ಇದ್ದೀರಾ. ಮಗಳೇ, ಮಗನೇ, ದೇವರು ನಿಮ್ಮನ್ನು ನೋಡಿ ಈ ದಿನದಲ್ಲಿ ಹೀಗೆ ಹೇಳುತ್ತಿದ್ದಾರೆ, ನೀನು ಇನ್ನು ಎನ್ನುಲ್ಲಾಸಿನಿ ಎನಿಸಿಕೊಳ್ಳುವಿ. ಅಂದರೆ ನನಗೆ ಪ್ರಿಯಳಾಗಿರುವಂಥ ಮಗಳು, ಮಗನು ನೀನಾಗುತ್ತಿ ಎಂಬುದಾಗಿ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ. ದೇವರ ಪ್ರೀತಿ ಅದು ಶಾಶ್ವತವಾದಂಥ ಪ್ರೀತಿಯಾಗಿದೆ. ನೀವು ಚಿಂತಿಸಬೇಡಿ. ಸೈತಾನನು ನಿನ್ನನ್ನು ಪ್ರೀತಿಸುವವರು ಒಬ್ಬರು ಇಲ್ಲ, ನೀನು ಬದುಕಿರೋದು ವ್ಯರ್ಥ ಎಂಬುದಾಗಿ ನಿಮ್ಮಲ್ಲಿ ನೆಗೆಟಿವ್ ಆಗಿ ಮಾತನಾಡುತ್ತಾ ಇರಬಹುದು. ಆದರೆ ಸೈತಾನನ ಸ್ವರಕ್ಕೆ ಕಿವಿಗೊಡಬೇಡಿ, ದೇವರ ಸ್ವರಕ್ಕೆ ಕಿವಿಗೊಡಿ. ದೇವರು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾನೆ. ಆತನನ್ನು ನೀವು ಪ್ರೀತಿಸಿ ನೋಡಿರಿ. ಆತನ ಪ್ರೀತಿ ಅನುಭವವನ್ನು ನೀವು ಅನುಭವಿಸಿ ನೋಡಿರಿ. ಅದು ಎಷ್ಟೋ ಉತ್ತಮವಾದಂಥ ಪ್ರೀತಿಯಾಗಿದೆ. ದೇವರ ಪ್ರೀತಿಗಾಗಿ ನೀವು ತ್ವರೆಪಡುವುದಾದರೆ ನೀವು ಮೋಸ ಹೋಗುವುದಿಲ್ಲ. ಈ ಲೋಕದ ಪ್ರೀತಿಯು ಮೋಸಕರವಾದಂಥ ಪ್ರೀತಿಯಾಗಿದೆ. ದೇವರ ಪ್ರೀತಿಯ ಮೇಲೆ ಆತುಕೊಳ್ಳಿ. ದೇವರ ಪ್ರೀತಿಯು ನಿಮ್ಮನ್ನು ಎಂದಿಗೂ ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ದೇವರ ಪ್ರೀತಿಯು ನಿಮ್ಮನ್ನು ಎಂದಿಗೂ ಆಶಾಭಂಗಪಡಿಸುವುದಿಲ್ಲ. ದೇವರು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾರೆ. ನಿಮ್ಮ ಪ್ರಿಯಕರನು ಯೇಸು ಸ್ವಾಮಿಯಾಗಿದ್ದಾನೆ. ಆದ್ದರಿಂದ ನೀವು ಲೋಕದ ಪ್ರೀತಿಯನ್ನು ಬಿಟ್ಟವರಾಗಿ ಯೇಸು ಸ್ವಾಮಿಯನ್ನು ನೋಡಿರಿ, ಯೇಸು ಸ್ವಾಮಿಯನ್ನು ಆತುಕೊಳ್ಳಿರಿ. ಯೇಸು ಸ್ವಾಮಿಯ ಪ್ರೀತಿಯನ್ನು ಅನುಭವಿಸಿ ಅದರ ಅನುಭವವನ್ನು ಸವಿದು ನೋಡಿರಿ. ಯಾರೂ ನನ್ನನ್ನು ಪ್ರೀತಿಸುವವರಿಲ್ಲ, ಯಾರೂ ನನ್ನನ್ನು ಸಂತೈಸುವವರಿಲ್ಲ ಎಂಬುದಾಗಿ ನೀನು ಚಿಂತೆಯಲ್ಲಿ ಇರಬೇಡ. ನಿನ್ನ ಪಕ್ಕದಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಆತನ ಸ್ವರಕ್ಕೆ ಕಿವಿಗೊಡು. ಆತನು ನಿನ್ನನ್ನು ಎನ್ನುಲ್ಲಾಸಿನಿ ಎಂಬುದಾಗಿ ಕರೆಯುತ್ತಿದ್ದಾರೆ. ಆತನ ಪ್ರಿಯಳಾಗಿ ನೀನು ಇರುವುದಾದರೆ ಈ ಸಮಯದಲ್ಲಿ ಯೇಸು ಸ್ವಾಮಿಯ ಸ್ವರವನ್ನು ಕೇಳು. ಆತನು ನಿನ್ನನ್ನು ಶಾಶ್ವತವಾಗಿ ಪ್ರೀತಿಸುತ್ತಾನೆ. ಆತನ ಪ್ರೀತಿಯ ಅನುಭವವನ್ನು ನೀವು ಸವಿದು ನೋಡಲು ಬಯಸುವುದಾದರೆ ಈ ಸಮಯದಲ್ಲಿ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ದೇವರೇ, ಅಪ್ಪ, ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ ಎಂಬುದಾಗಿ ಅಪ್ಪ ಕರ್ತನೆ, ಚಿಂತೆಯಲ್ಲಿ ಕೂತಿರುವಂಥ ನಿನ್ನ ಮಕ್ಕಳನ್ನು ನೋಡು ಅಪ್ಪ. ಅವರಿಗೆ ಸ್ವಾಮಿ ಕರ್ತನೆ, ನನ್ನ ಮಗಳೇ, ನನ್ನ ಮಗನೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನೀನು ನನ್ನ ಎನ್ನುಲ್ಲಾಸಿನಿ ಆಗುತ್ತೀಯಾ ಎಂಬುದಾಗಿ ಅಪ್ಪ ಅವರನ್ನು ಕರೆಯುವ ದೇವರು ನೀವಾಗಿದ್ರಲ್ಲಪ್ಪ. ಎಸಪ್ಪ, ಅವರನ್ನು ನಿನ್ನ ಪ್ರೀತಿಯಿಂದ ತುಂಬಿಸು. ನಿನ್ನ ಪ್ರೀತಿಯ ಅನುಭವವನ್ನು ಅವರು ಸವಿದು ನೋಡೋ ಹಾಗೆ ಅಪ್ಪ ಕರ್ತನೆ ಅವರಿಗೆ ಸಹಾಯ ಮಾಡಿರಿ ಕರ್ತನೆ. ಅವರಲ್ಲಿರುವಂಥ ಎಲ್ಲ ನಿರಾಶೆಯನ್ನು, ಎಲ್ಲ ಅಸಮಾಧಾನವನ್ನು ತೆಗೆದು ಹಾಗೆ ಅಪ್ಪ ನಿಮ್ಮ ನಿತ್ಯ ನಿರಂತರವಾದ ಶಾಶ್ವತ ಪ್ರೀತಿಯಿಂದ ಅವರನ್ನು ತುಂಬಿಸ್ರಿ ನನ್ನ ದೇವರೇ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.